ಪಾಪ ಯಾರೋ ಬಂದವರು ಕಷ್ಟಕ್ಕೆ ಸಿಕ್ಕೋದು ಬೇಡ. ಇವತ್ತು ಒಂದಾದಾಗ ಮಾತ್ರ ಸೀಟ್ ಗೆಲ್ಲಕ್ಕಾಗುತ್ತೆ. ನಾನೇ ಗೆಲ್ಲಿಸ್ತೀನಿ ಅಂತ ನಾನು ಹೇಳಿಲ್ಲ. ಇಬ್ಬರು ಒಂದಾದಾಗ ಇದರಲ್ಲಿ ರಮೇಶ್ ಕುಮಾರ್ ಪಾತ್ರ ಮಹತ್ತರವಾಗಿರ್ತದೆ. ಅವ್ರನ್ನ ಇಲ್ಲಿವರೆಗೂ 2 ದಿನದಿಂದ ಅವರು ಆರೋಗ್ಯ ಸರಿಯಿಲ್ಲ ಅಂತ ಹೇಳ್ತಾರೆ, ಇನ್ನೂ ಮೀರಿಲ್ಲ. ಅವ್ರನ್ನೂ ಕರೆಸಿ ಮಾತಾಡ್ರಿ. ಅವ್ರಿಗೆ ಹೇಳಿದ್ದಾರೆ ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧವಾಗಿದ್ದೀವಿ ಅಂತ. ನಾನು ಹೇಳಿದ್ದೀನಿ, ಎಲ್ಲರೂ ಒಪ್ಕೊಂಡಿದ್ದೀವಿ. ಅದಾದ ಮೇಲೆ ಇದೊಂದು ಹೊಸದು ವಾತಾವರಣ ಆಗಿದ್ದು ನಾನು ಅದನ್ನೆಲ್ಲ ರಿಪೀಟ್ ಮಾಡೋಕ್ಕೆ ಹೋಗಲ್ಲ. ನನ್ನ ಮನಸ್ಸಿನಲ್ಲಿ ಆಘಾತ ಇದೆ, ನೋವಿದೆ. ಆ ನೋವನ್ನೆಲ್ಲ ನುಂಗ್ಕೊಂಡು ನನಗೆ ಗೊತ್ತಿದೆ ಹೆಂಗೆ ಗೆಲ್ಲಿಸ್ಬೇಕು. ಆದರೂ ಕೂಡ ಒಮ್ಮತದ ಅಭ್ಯರ್ಥಿ ನಾವೆಲ್ಲ ಒಟ್ಟಿಗೆ ಸೇರಿ ಮಾಡಿದರೆ ಅದರಿಂದ ಫಲಪ್ರದವಾಗಿರ್ತದೆ. ನಾವು ಯಾರೂ ಕೂಡ ನಮ್ಮ ಸ್ವಪ್ರತ್ಯಕ್ಷಗಳು ಬಿಟ್ಟು ಅದನ್ನು ಮಾಡಿಕೊಂಡ್ರೆ ಒಳ್ಳೆಯದು. ಇಷ್ಟನ್ನು ಹೇಳಿ ತಾವು ಇಷ್ಟೊತ್ತು ಕುಂತಿದ್ದೀರಿ. ನಾನು ಬೇರೆ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಡಲ್ಲ. ಬಹಳ ಅಘಾತವಾದಂಥ ನೋವಲ್ಲಿದ್ದೀನಿ. ಆದರೂ ಕಾಂಗ್ರೆಸ್ ದೊಡ್ಡದು, ನನ್ನ ನೋವು ಕೂಡ ದೊಡ್ಡದಲ್ಲ. ನಮಗೆ ಸೀಟ್ ತಗೊಳ್ಳೋದು ದೊಡ್ಡದಲ್ಲ. 30 ವರ್ಷ ರಾಜಕಾರಣದಲ್ಲಿ ನನ್ನನ್ನು ಬೆಳೆಸಿ ನನ್ನನ್ನು 30 ವರ್ಷ ಪಾರ್ಲಿಮೆಂಟ್ ಮಾಡಿರೋ ಜನ ಮುಖ್ಯ. ಆ ಜನ ನಮ್ಮ ಕಾಂಗ್ರೆಸ್ ತಂದಿದ್ದಾರೆ ಇಲ್ಲಿ. ಮತ್ತೆ ಪಾರ್ಲಿಮೆಂಟ್ ತರುವಂಥ ಕೆಲಸವನ್ನು ನಾವು ಮಾಡಬೇಕು. ನಮ್ಮ ಎಲ್ಲ ಇದನ್ನು ಬಿಟ್ಟು ಆ ಕೆಲಸಕ್ಕೆ ನಾನು ತಯಾರಿದ್ದೀನಿ. ಮುನಿಯಪ್ಪ ಸರ್, ಈಗ ನೀವು ಹೇಳ್ತಿದ್ರ ಪ್ರತಿಷ್ಠೆಯನ್ನು ಬಿಟ್ಟು ನಾವೆಲ್ಲ ಒಟ್ಟಾಗಬೇಕು ಅಂತ ನೀವೇ ಕುತ್ಕೊಂಡು ಬಗೆಹರಿಸ್ಕೊಂಡದ್ರಲ್ಲಿ ಅಲ್ಲಿ ನಿಮ್ ಪರಿಹಾರ ಸಿಗೋದಿಲ್ಲ ಅನ್ಸುತ್ತಾ? ನೀವು ಪ್ರತಿಷ್ಠೆಗಳನ್ನ ಬಿಟ್ಟು ನೀವು ಎಲ್ಲರೂ ಬಣಗಳು ಅಂತ ನೀವೇನಾದ್ರೂ ಬಿಂಬಿತ ಆಗ್ತಿದೆ, ನೀವೇ ಕುತ್ಕೊಂಡು ಮಾತಾಡ್ಕೊಬೋದಲ್ಲ? ಅವಕಾಶ ಇಲ್ವಲ್ಲ? ಅಲ್ಲ, ಈಗ ಯಾರಾದರೂ ಒಬ್ಬರು ಯಜಮಾನರು ಮಾಡಬೇಕಪ್ಪ. ಅಧ್ಯಕ್ಷರ ಯಜಮಾನರು, ಮಂತ್ರಿಗಳು, ಮುಖ್ಯಮಂತ್ರಿಗಳು, ನಾಯಕರು ಇವರು ಇದನ್ನು ತಿದ್ದುಪಡಿ ಮಾಡಿ ಇವರು ಯೋಚನೆ ಮಾಡಬೇಕು. ನೋಡಪ್ಪ, ಈ ಕ್ಯಾಂಡಿಡೇಟು ನಾವು ಕೂಡ ಯೋಚನೆ ಮಾಡಿದ್ದೀವಿ, ನಮಗೆ ರಿಪೋರ್ಟ್ಸ್ ಇದೆ, ಈ ಕ್ಯಾಂಡಿಡೇಟ್ ಗೆಲ್ತದೆ ಅಂತ ಅವ್ರು ಹೇಳಿಬಿಟ್ರೆ ನಾವು ನಾನು ಕೆಲಸ ಮಾಡೋಕ್ಕೆ ರೆಡಿ ಇದ್ದೀನಿ. ನಮ್ಮದೇ ಅಂತಲ್ಲ, ನಮ್ಮದು ಕೇಳೋದು ಕೇಳಿದ್ದೀನಿ, ಕೊಟ್ಟರೆ ಗೆಲ್ಲಿಸ್ತೀನಪ್ಪ ಅಂತ ಹೇಳಿ. ಇಲ್ಲಪ್ಪ ನಾವು ಇಂಥ ಕ್ಯಾಂಡಿಡೇಟ್ ಹೇಳ್ತೀವಿ, ಇದು ಗೆಲ್ತದಂದರೆ ನಾನು ಗೆಲ್ಲಬೇಕು ಅನ್ನೋದೊಂದೇ ನಂದು ಮೂಲ ಮಂತ್ರ.